ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಓಕೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 10ನೇ ತರಗತಿಯ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಧ್ಯಾಯ 30 ಗ್ರಾಮೀಣ ಅಭಿವೃದ್ಧಿ. ಗ್ರಾಮೀಣ ಅಭಿವೃದ್ಧಿ ಎಂದರೇನು? ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಜೀವನ ಮಟ್ಟವನ್ನು ಸುಧಾರಿಸುವ ಪ್ರಕ್ರಿಯೆಯೇ ಗ್ರಾಮೀಣ ಅಭಿವೃದ್ಧಿ. ಅರ್ಥ ಆಯ್ತಲ್ವಾ? ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿ. ಗ್ರಾಮೀಣ ಜನಸಂಖ್ಯೆಯ ಪ್ರಮುಖ ಕಸುಬು ಕೃಷಿ. ಕೃಷಿ. ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಮುಖ ಉದ್ದೇಶವೇನು? ಅಧಿಕಾರ ವಿಕೇಂದ್ರೀಕರಣ ಮತ್ತು ಸ್ಥಳೀಯ ಆಡಳಿತದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಮುಖ್ಯ ಉದ್ದೇಶ ಆಗುತ್ತೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದರೆ 1993. 73ನೇ ಸಂವಿಧಾನದ ತಿದ್ದುಪಡಿ 1993ರಲ್ಲಿ ನೆನಪಲ್ಲಿರಲಿ. 73ನೇ ತಿದ್ದುಪಡಿ ಅನ್ವಯ ಭಾರತದಲ್ಲಿ ಎಷ್ಟನೇ ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು? 3 ಹಂತದ ಪಂಚಾಯತ್ ರಾಜ್ ಜಾರಿಗೆ ಬಂತು. ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳು ಯಾವ್ಯಾವಪ್ಪ ಅಂದರೆ ಈಗ ನೋಡೋಣ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಗ್ರಾಮಸಭೆಯು ಕನಿಷ್ಠ ಎಷ್ಟು ಬಾರಿ ಸೇರಬೇಕು? ವರ್ಷದಲ್ಲಿ ಕನಿಷ್ಠ 2 ಬಾರಿ ಆದರೂ ಗ್ರಾಮಸಭೆ ಸೇರಲೇಬೇಕು. ಕರ್ನಾಟಕದ ಪಂಚಾಯತ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿ ನೀಡಲಾಗಿದೆ? 50% ಮೀಸಲಾತಿ ನೀಡಲಾಗಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಪ್ರಮುಖ ಉದ್ದೇಶವೇನು? ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಉಳಿತಾಯದ ಪ್ರೋತ್ಸಾಹ. ಶ್ರೀಶಕ್ತಿ ಸಂಘಗಳು ಯಾವ ಕೆಲಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ? ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಸ್ವಯಂ ಉದ್ಯೋಗ ಕಲ್ಪಿಸುವಲ್ಲಿ. ಗ್ರಾಮೀಣ ಭಾಗದಲ್ಲಿ ವಸತಿಹೀನರಿಗೆ ಮನೆ ಒದಗಿಸುವ ಪ್ರಮುಖ ಯೋಜನೆ ಆಶ್ರಯ ಯೋಜನೆ ಅಥವಾ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು? ಆಡಳಿತಾತ್ಮಕ ಅಧಿಕಾರವನ್ನು ಮೇಲ್ಹಂತದಿಂದ ಕೆಳ ಹಂತದ ಸ್ಥಳೀಯ ಸಂಸ್ಥೆಗಳಿಗೆ ಹಂಚುವುದೇ ಅಧಿಕಾರ ವಿಕೇಂದ್ರೀಕರಣ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯ ಉದ್ದೇಶವೇನು? ಗ್ರಾಮೀಣ ಜನರಿಗೆ ಕನಿಷ್ಠ 100 ದಿನಗಳ ಉದ್ಯೋಗವನ್ನು ಖಾತರಿ ನೀಡುವಂಥದ್ದು. ಈಗ ಇದು ಮನರೇಗಾ ಇರುವಂಥದ್ದು ಏನಾಗಿ ಬದಲಾಗಿದೆ ಅಂತ ಅಂದರೆ ವಿ ಬಿ ಜಿ ರಾಮ್ ಅನ್ನುವಂತಹ ರೀತಿ ಬದಲಾಯಿಸಿದ್ದಾರೆ ಮನರೇಗಾನ. ಅದರ ಅಡಿ ಎಷ್ಟು 125 ದಿನಗಳನ್ನು ಉದ್ಯೋಗವನ್ನು ನೀಡ್ತಾರೆ. ಇದು ಗೊತ್ತಿರಲಿ. ಗ್ರಾಮೀಣ ಪ್ರದೇಶದಲ್ಲಿ ನೀರು, ರಸ್ತೆ, ಚರಂಡಿ ಅಭಿವೃದ್ಧಿಗೆ ಯಾರು ಜವಾಬ್ದಾರರು ಅಂದರೆ ಸ್ಥಳೀಯ ಪಂಚಾಯತ್ ರಾಜ್ ಸಂಸ್ಥೆಗಳು. ಕೃಷಿ ಹೊರತಾಗಿಯೂ ಗ್ರಾಮೀಣ ಭಾಗದ ಇತರ ಪೂರಕ ಕಸುಬುಗಳು ಯಾವುವು ಅಂದರೆ ಪಶುಪಾಲನೆ, ಮೀನುಗಾರಿಕೆ, ರೇಷ್ಮೆ ಕೃಷಿ ಮತ್ತು ಕುರಿ ಸಾಕಾಣಿಕೆ ಅಥವಾ ಸಾಗಾಣಿಕೆ. ಗ್ರಾಮ ಪಂಚಾಯಿತಿಯ ರಾಜಕೀಯ ಮುಖ್ಯಸ್ಥರನ್ನು ಏನಂತಾರೆ? ಪಂಚಾಯತ್ ಅಧ್ಯಕ್ಷರು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಏಪ್ರಿಲ್ 24. ತುಂಬ ಇಂಪಾರ್ಟೆಂಟ್. ಪಂಚಾಯತ್ ರಾಜ್ ದಿನ ಏಪ್ರಿಲ್ 24. ಓಕೆ. ಅಧ್ಯಾಯ 31 ಸಾರ್ವಜನಿಕ ಹಣ ಹಾಗೂ ಆಯವ್ಯಯ. ಸಾರ್ವಜನಿಕ ಹಣಕಾಸು ಎಂದರೇನು? ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾಲಗಳ ನಿರ್ವಹಣೆಯ ಅಧ್ಯಯನವೇ ಸಾರ್ವಜನಿಕ ಹಣಕಾಸು. ಸರ್ಕಾರದ ಆಯವ್ಯಯವನ್ನು ಸಂಸತ್ತಿನಲ್ಲಿ ಯಾರು ಮಂಡಿಸ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು. ಯಾರು? ಕೇಂದ್ರ ಹಣಕಾಸು ಸಚಿವರು. ಭಾರತದಲ್ಲಿ ಹಣಕಾಸು ವರ್ಷವು ಯಾವಾಗ ಆರಂಭವಾಯಿತು? ಏಪ್ರಿಲ್ 1 ರಂದು ಆರಂಭವಾಗುತ್ತೆ. ಭಾರತದ ಆರ್ಥಿಕ ವರ್ಷ ಯಾವಾಗ ಅಂತ್ಯಗೊಳ್ಳುತ್ತೆ? ಮಾರ್ಚ್ 31. ಆಯವ್ಯಯ ಅಥವಾ ಬಜೆಟ್ ಎಂದರೇನು? ಸರ್ಕಾರದ ಮುಂಬರುವ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳ ಪಟ್ಟಿ. ಸರ್ಕಾರದ ಆದಾಯದ ಪ್ರಮುಖ ಮೂಲ ಯಾವುದು ಅಂದರೆ ತೆರಿಗೆಗಳು. ತೆರಿಗೆಯಲ್ಲಿರುವ 2 ಪ್ರಮುಖ ವಿಧಗಳು ಪ್ರತ್ಯಕ್ಷ ತೆರಿಗೆ, ಪರೋಕ್ಷ ತೆರಿಗೆ. ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ವರಮಾನ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮತ್ತು ಕಂಪನಿ ತೆರಿಗೆ. ಪರೋಕ್ಷ ತೆರಿಗೆಗೆ ಉದಾಹರಣೆ ಸರಕು ಸೇವೆಗಳ ತೆರಿಗೆ ಹಾಗೂ ಅಬಕಾರಿ ಸುಂಕ. ಆದಾಯ ತೆರಿಗೆಯನ್ನು ಯಾರು ಕಟ್ತಾರೆ ಅಂದರೆ ನಿಗದಿತ ಮಿತಿಗಿಂತ ಹೆಚ್ಚು ಆದಾಯ ಗಳಿಸುವ ವ್ಯಕ್ತಿಗಳು, ಸಂಸ್ಥೆಗಳು. ಕೊರತೆ ಬಜೆಟ್ ಎಂದರೇನು? ಸರ್ಕಾರದ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿರೋದನ್ನು ಅದನ್ನು ಅಂದಾಜು ಪಟ್ಟಿಯೇ ಕೊರತೆ ಬಜೆಟ್.
ವಿತ್ತೀಯ ಕೊರತೆ ಅಥವಾ ಫಿಸಿಕಲ್ ಡಿಪಾಸಿಟ್ ಎಂದರೆ ಏನು ಅಂದರೆ ಸರ್ಕಾರದ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸ. ಆದಾಯ ಮತ್ತು ವೆಚ್ಚದ ನಡುವಿನ ವ್ಯತ್ಯಾಸ. ಸಾರ್ವಜನಿಕ ಸಾಲ ಎಂದರೆ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರವು ಆಂತರಿಕ ಅಥವಾ ವಿದೇಶಿ ಮೂಲಗಳಿಂದ ಪಡೆಯುವ ಸಾಲ. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI. GSTಯನ್ನು ವಿಸ್ತರಿಸಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಎಲ್ರಿಗೂ ಗೊತ್ತಿದೆ, ಸರಕು ಮತ್ತು ಸೇವಾ ತೆರಿಗೆ. ಪ್ರಗತಿಪರ ತೆರಿಗೆ ಎಂದರೇನು? ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದರೆ ವ್ಯಕ್ತಿಯ ಆದಾಯ ಹೆಚ್ಚಾದಂತೆ ತೆರಿಗೆಯ ದರವು ಹೆಚ್ಚಾಗುವ ಪದ್ಧತಿ. ಬಜೆಟ್ ಮಂಡನೆ ಎಲ್ಲಿ ನಡೆಯುತ್ತೆ? ಕೇಂದ್ರ ಸರ್ಕಾರದ್ದು ಲೋಕಸಭೆಯಲ್ಲಿ, ರಾಜ್ಯ ಸರ್ಕಾರದ್ದು ವಿಧಾನಸಭೆಯಲ್ಲಿ. ತೆರಿಗೆಯೇತರ ಆದಾಯ ಎಂದರೆ ಸರ್ಕಾರಕ್ಕೆ ದಂಡ, ಶುಲ್ಕ, ಸಾರ್ವಜನಿಕ ಉದ್ಯಮಗಳ ಲಾಭದ ಮೂಲಕ ಬರುವ ಆದಾಯ. ಯಾವ ಉದ್ದೇಶಕ್ಕಾಗಿ ಸರ್ಕಾರ ಸಾಲ ಮಾಡುತ್ತದೆ? ದೇಶದ ಆರ್ಥಿಕ ಪ್ರಗತಿ, ಮೂಲಸೌಕರ್ಯ ನಿರ್ಮಾಣ ಮತ್ತು ವಿತ್ತೀಯ ಕೊರತೆ ಸರಿದೂಗಿಸಲು. ಇನ್ನು 32ನೇ ಚಾಪ್ಟರ್, ಅಧ್ಯಾಯ 32, ಉದ್ಯಮಶೀಲತೆ. ಉದ್ಯಮಶೀಲತೆ ಎಂದರೇನು? ಹೊಸ ಉದ್ದಿಮೆಯನ್ನು ಸ್ಥಾಪಿಸಿ ಅಪಾಯಗಳನ್ನು ಎದುರಿಸಿ ಮುನ್ನಡೆಸುವ ಪ್ರಕ್ರಿಯೆ ಉದ್ಯಮಶೀಲತೆ ಅಥವಾ ಉದ್ಯಮಶೀಲತೆ. ಓಕೆ. ಉದ್ಯಮಿ ಎಂಟರ್ಪ್ರಿನರ್ ಎಂದರೇನು? ನವೀನ ಐಡಿಯಾಗಳನ್ನು ವ್ಯವಹಾರವಾಗಿ ಪರಿವರ್ತಿಸಿ ಹೊಸ ಉದ್ಯಮ ಸ್ಥಾಪಿಸುವ ವ್ಯಕ್ತಿಯೇ ಎಂಟರ್ಪ್ರಿನರ್. ಎಂಟರ್ಪ್ರಿನರ್ ಎನ್ನುವ ಭಾಷೆ ಯಾವ ಪದದಿಂದ ಬಂದಿದೆ? ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅದು ಯಾವುದರಿಂದ? ಎಂಟರ್ಪ್ರಿನರ್. ಉದ್ಯಮಶೀಲತೆಯ ಪ್ರಮುಖ ಲಕ್ಷಣವೇನು? ನಷ್ಟ ಭಯ ಎದುರಿಸುವ ಸಾಮರ್ಥ್ಯ ಮತ್ತು ಸೃಜನಶೀಲತೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರ. ನಿರುದ್ಯೋಗ ನಿವಾರಣೆ, ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಆದಾಯದ ಹೆಚ್ಚಳ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಯಾವಾಗ ಸ್ಥಾಪನೆ ಆಯಿತು? 1978ರಲ್ಲಿ. ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉದ್ದೇಶ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಒಂದೇ ಸೂರಿನಲ್ಲಿ ತರುವಂಥದ್ದು. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಆರ್ಥಿಕ ನೆರವು ನೀಡುವ ಕರ್ನಾಟಕದ ಸಂಸ್ಥೆ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ, KSFC. ಏಕಗವಾಕ್ಷಿ ಸಿಂಗಲ್ ವಿಂಡೋ ವ್ಯವಸ್ಥೆ ಎಂದರೇನು? ಉದ್ದಿಮೆ ಸ್ಥಾಪನೆಗೆ ಅಗತ್ಯವಿರುವ ಎಲ್ಲ ಅನುಮತಿ ಮತ್ತು ಪರವಾನಗಿಗಳನ್ನು ಒಂದೇ ಕಚೇರಿಯಲ್ಲಿ ನೀಡುವುದು. ಸ್ಟಾರ್ಟಪ್ ಎಂದರೇನು? ವಿನೂತನ ಐಡಿಯಾ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ಹೊಸದಾಗಿ ಸ್ಥಾಪಿಸಲಾದ ಉದ್ಯಮ. ಉದ್ಯಮಿಗಳು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು? ಸಕಾಲಿಕ, ಸ್ಪಷ್ಟ, ಕರಾರುವಕ್ಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಉದ್ಯಮಶೀಲತೆಗೆ ಅಗತ್ಯವಾದ ಪ್ರಮುಖ ಕೌಶಲ್ಯಗಳು ಯಾವಂದರೆ ನಾಯಕತ್ವದ ಗುಣ, ಭವಿಷ್ಯದ ದೃಷ್ಟಿಕೋನ, ನಿರ್ವಹಣಾ ಕೌಶಲ್ಯ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾರ್ಪಡಿಸುವ ಪ್ರಕ್ರಿಯೆ ಉತ್ಪಾದನೆ ಮತ್ತು ಕೈಗಾರೀಕರಣ. ಸ್ವಯಂ ಉದ್ಯೋಗ ಎಂದರೇನು? ಬೇರೆಯವರ ಕೈ ಕೆಳಗೆ ಕೆಲಸ ಮಾಡದೆ ತನ್ನದೇ ಆದ ಉದ್ಯೋಗ ಮತ್ತು ಉದ್ಯಮೆಯನ್ನು ಪ್ರಾರಂಭಿಸುವುದು. ಈಗಿನ ಯುವಕರ ಮುಖ್ಯ ಗುರಿ ಅದೇ ಆಗಬೇಕಾಗಿದೆ. ನಾವೀಗ ಗೌರ್ಮೆಂಟ್ ಜಾಬ್ಗೆ ಓದ್ತಾ ಇದ್ದೀವಿ, ಆದರೂ ಕೂಡ ಗೌರ್ಮೆಂಟ್ ಜಾಬ್ ಓದೋಣ, ಸಿಕ್ಕಿದ್ರೆ ಗೌರ್ಮೆಂಟ್ ಜಾಬ್ ಮಾಡೋಣ, ಆಗಲಿಲ್ಲ ಅಂದರೆ ನಾವೇ ಒಂದು ಉದ್ಯಮವನ್ನು ಆರಂಭಿಸೋಣ. ಏನಂತೀರಾ? ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಕಾರ್ಯವೇನು? ಗ್ರಾಮೀಣ ಕರಕುಶಲ ಮತ್ತು ಖಾದಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸುವುದು ಮತ್ತು ಪ್ರೋತ್ಸಾಹ ನೀಡುವುದು. ಆವಿಷ್ಕಾರ ಎಂದರೇನು? ಮಾರುಕಟ್ಟೆಗೆ ಹೊಸ ವಸ್ತು, ಸೇವೆ ಮತ್ತು ಉತ್ಪಾದನಾ ಪ್ರಕ್ರಿಯೆಯನ್ನು ಪರಿಚಯಿಸುವಂಥದ್ದು. ಸ್ವಯಂ ಉದ್ಯೋಗಿಗಳಿಗೆ ತರಬೇತಿ ನೀಡುವ ಸಂಸ್ಥೆಗಳಿಗೆ ಉದಾಹರಣೆ ಕೊಡಿ. ರೂಟ್ ಸೆಟ್ ಅಂದರೆ ಇದೊಂದು ಸ್ವಯಂ ಉದ್ಯೋಗಿಗಳಿಗೆ ತರಬೇತಿಯನ್ನು ನೀಡುವಂಥದ್ದು. ಭಾರತದಲ್ಲಿ ಉದ್ಯಮಶೀಲತೆಗೆ ಇರುವ ಪ್ರಮುಖ ಸವಾಲು ಬಂಡವಾಳದ ಕೊರತೆ ಮತ್ತು ಮಾರುಕಟ್ಟೆಯ ಸ್ಪರ್ಧೆ. ಯಾವುದೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಉದ್ಯಮ ಎದುರಿಸುವ ಮೊದಲ ಹಂತ ಯಾವುದಂದರೆ ವ್ಯವಹಾರದ ಕಲ್ಪನೆ ಮತ್ತು ಯೋಜನಾ ವರದಿಯ ತಯಾರಿಕೆ. ಓಕೆ. ಇನ್ನು ಅಧ್ಯಾಯ 33 ಇದನ್ನು ನೋಡೋಣ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಗ್ರಾಹಕ ಅಥವಾ ಕನ್ಸೂಮರ್ ಎಂದರೇನು? ಒಂದು ವಸ್ತು ಅಥವಾ ಸೇವೆಗಳಿಗೆ ಹಣ ಪಾವತಿಸಿ ಅವುಗಳನ್ನು ಸ್ವಂತ ಬಳಕೆಗೆ ಉಪಯೋಗಿಸುವವನೇ ಗ್ರಾಹಕ ಅಥವಾ ಕನ್ಸೂಮರ್. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಭಾರತದಲ್ಲಿ ಯಾವಾಗ ಬಂತು? 1986ರಲ್ಲಿ. ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಪ್ರಮುಖ ಉದ್ದೇಶ ವ್ಯಾಪಾರಿಗಳಿಂದ ಗ್ರಾಹಕರಿಗಾಗುವ ಶೋಷಣೆಯನ್ನು ತಡೆಗಟ್ಟುವಂಥದ್ದು ಮತ್ತು ರಕ್ಷಣೆ ನೀಡುವಂಥದ್ದು. ವಿಶ್ವ ಗ್ರಾಹಕರ ದಿನವನ್ನು ಯಾವಾಗ ಆಚರಿಸ್ತಾರೆ? ಮಾರ್ಚ್ 15. ತುಂಬ ಇಂಪಾರ್ಟೆಂಟ್. ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಎಂದು ಆಚರಿಸ್ತಾರೆ ಅಂದರೆ ಡಿಸೆಂಬರ್ 24. ವರ್ಲ್ಡಲ್ಲಿ ಮಾರ್ಚ್ 15, ಭಾರತದಲ್ಲಿ ಡಿಸೆಂಬರ್ 24. ಟೆಲಿಶಾಪಿಂಗ್ ಎಂದರೇನು? ದೂರದರ್ಶನ ಅಥವಾ ಅಂತರ್ಜಾಲದ ಮೂಲಕ ವಸ್ತುಗಳನ್ನು ನೋಡಿ ಆರ್ಡರ್ ಮಾಡುವುದೇ ಟೆಲಿಶಾಪಿಂಗ್. ನಾವು ಮಾಡ್ತೀವಲ್ಲ ಈಗ ಅಮೆಝಾನು ಅದು ಇದರಲ್ಲೆಲ್ಲ. ಗ್ರಾಹಕರ ಶೋಷಣೆಯ ಪ್ರಮುಖ ಕಾರಣ ಗ್ರಾಹಕರಲ್ಲಿ ಅರಿವಿನ ಕೊರತೆ, ಅನಕ್ಷರತೆ ಮತ್ತು ನಿರ್ಲಕ್ಷ್ಯ.
ಮಾರಾಟಗಾರರು ಮಾಡುವ ಗ್ರಾಹಕರ ಶೋಷಣೆಗೆ ಒಂದು ಉದಾಹರಣೆ ಕೊಡಿ. ತೂಕ ಮತ್ತು ಅಳತೆಯಲ್ಲಿ ಮೋಸ ಮಾಡುವುದು ಅಥವಾ ಕಲಬೆರಕೆ ಮಾಡುವಂಥದ್ದು ಕಳ್ಳರ ಮಕ್ಕಳು. ಗ್ರಾಹಕರ ವ್ಯಾಜ್ಯಗಳ ತ್ವರಿತ ಪರಿಹಾರಕ್ಕಾಗಿ ಎಷ್ಟು ಹಂತದ ಗ್ರಾಹಕ ನ್ಯಾಯಾಲಯಗಳು ಇವೆ ಅಂದರೆ 3 ಹಂತದ ನ್ಯಾಯಾಲಯಗಳು. 3 ಹಂತದ ಗ್ರಾಹಕ ನ್ಯಾಯಾಲಯಗಳು ಯಾವುವು ಅಂದರೆ ಜಿಲ್ಲಾ ಗ್ರಾಹಕ ವೇದಿಕೆ, ರಾಜ್ಯ ಗ್ರಾಹಕ ವೇದಿಕೆ ಮತ್ತು ರಾಷ್ಟ್ರೀಯ ಗ್ರಾಹಕ ವೇದಿಕೆ. ಇನ್ನು ಜಿಲ್ಲಾ ಗ್ರಾಹಕ ವೇದಿಕೆಯಲ್ಲಿ ಎಷ್ಟು ಮೊತ್ತದವರೆಗಿನ ದೂರನ್ನು ಸಲ್ಲಿಸಬಹುದು? 20 ಲಕ್ಷದವರೆಗೆ ಜಿಲ್ಲಾ ಇದರಲ್ಲಿ ಗ್ರಾಹಕದಲ್ಲಿ. ರಾಜ್ಯ ಗ್ರಾಹಕ ಆಯೋಗದಲ್ಲಿ 20 ಲಕ್ಷದಿಂದ 1 ಕೋಟಿಯವರೆಗೂ ದೂರುಗಳನ್ನು ಸಲ್ಲಿಸ್ಬೋದು, ರೂಪಾಯಿ ಒಳಗಿನ ದೂರುಗಳು. ರಾಷ್ಟ್ರೀಯ ಗ್ರಾಹಕ ಆಯೋಗದಲ್ಲಿ 1 ಕೋಟಿ ಮೇಲ್ಪಟ್ಟು ಯಾವುದೇ ವ್ಯಾಜ್ಯಗಳನ್ನಾದರೂ ಕೂಡ ಇಲ್ಲಿ ಸಲ್ಲಿಸಬಹುದು. ಜಿಲ್ಲಾ ಗ್ರಾಹಕ ವೇದಿಕೆಯ ಅಧ್ಯಕ್ಷರಾಗುತ್ತಾರೆ ಜಿಲ್ಲಾ ನ್ಯಾಯಾಧೀಶರು ಅಥವಾ ನಿವೃತ್ತ ನ್ಯಾಯಾಧೀಶರು. ರಾಷ್ಟ್ರೀಯ ಗ್ರಾಹಕ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ? ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ಕೇಂದ್ರ ಸರ್ಕಾರ ಮಾಡುವಂಥದ್ದು. ಗ್ರಾಹಕರಿಗೆ ಮಾಹಿತಿ ಪಡೆಯುವ ಹಕ್ಕ ಏನನ್ನು ಸೂಚಿಸುತ್ತೆ? ವಸ್ತುವಿನ ಗುಣಮಟ್ಟ, ಬೆಲೆ, ಉತ್ಪಾದನೆ, ಮುಕ್ತಾಯ ದಿನಾಂಕಗಳನ್ನು ಇದು ತಿಳಿದುಕೊಳ್ಳುವಂತಹ ಕೆಲಸವನ್ನು ಮಾಡುತ್ತೆ. ISI ಮುದ್ರೆ ಮಾರ್ಕನ್ನು ಯಾವುದಕ್ಕೆ ನೀಡಲಾಗುತ್ತೆ? ಎಲೆಕ್ಟ್ರಾನಿಕ್ ವಸ್ತುಗಳು, ಕೈಗಾರಿಕೆ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪನ್ನಗಳಿಗಾಗಿ. ಅಗ್ ಮಾರ್ಕ್ ಮುದ್ರೆಯು ಯಾವುದರ ಗುಣಲಕ್ಷಣ ಅಥವಾ ಯಾವುದರ ಗುಣಮಟ್ಟದ ಸಂಕೇತ? ISI ಬಂದು ಎಲೆಕ್ಟ್ರಾನಿಕ್ ವಸ್ತುಗಳು, ಅಗ್ ಮಾರ್ಕ್ ಬಂದು ಕೃಷಿ ಮತ್ತು ಮಾರುಕಟ್ಟೆ ಉತ್ಪನ್ನ. ಗ್ರಾಹಕ ಶಿಕ್ಷಣದ ಅಂತಿಮ ಗುರಿ ಯಾವುದಂದ್ರೆ ಪ್ರತಿಯೊಬ್ಬ ಗ್ರಾಹಕನು ತನ್ನ ಹಕ್ಕು ಮತ್ತು ಬಾಧ್ಯತೆಗಳ ಬಗ್ಗೆ ಜಾಗೃತನಾಗಿ ಮೋಸ ಹೋಗುವುದನ್ನು ತಪ್ಪಿಸುವಂಥದ್ದು. ಸ್ನೇಹಿತರೆ, ಇದಾಗಿತ್ತು 10ನೆಯ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳು. ಸ್ನೇಹಿತರೆ, ನೀವು ನೋಡಿದಂತೆ ನಾನು 10ನೇ ತರಗತಿಯ ಕಂಪ್ಲೀಟ್ ಅಂದರೆ ಸಂಪೂರ್ಣವಾದಂತಹ ಕ್ಲಾಸ್ಗಳನ್ನು ಮುಗಿಸ್ಬಿಟ್ಟಿದ್ದೀನಿ. ಅಂದರೆ ಸುಮಾರು ಒಂದು 800ರಿಂದ 1000 ಕ್ವಶನ್ಸ್ ಏನಿದೆ ಅದೆಲ್ಲವನ್ನು ಮುಗಿಸಿದ್ದೀನಿ. ಇನ್ನು ಉಳಿದಂತೆ 6, 7, 8, 9 ಅದರ ಇದೆ PDF. ಅಂದರೆ ಕ್ವಶನ್ಸ್ಗಳು ಬೇಕು ಅಂದರೆ ಇದೇ PDF ಇದೆ. ಈ PDF ಏನಿದೆ 470ಕ್ಕೂ ಹೆಚ್ಚು ಪುಟಗಳ PDF ಏನಿದೆ, ಈ PDFನಲ್ಲಿ ಎಲ್ಲದರ ಕ್ವಶನ್ಸ್ಗಳು ಸಿಗುತ್ತೆ. 6ರಿಂದ 10ನೇ ತರಗತಿಯ ಕಂಪ್ಲೀಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಸಿಗುತ್ತೆ. ಇದ್ರ PDF ಏನಾದರೂ ಬೇಕು ಅಂದರೆ 9945005138ಗೆ ಎಷ್ಟು 149 ರುಪೀಸನ್ನು ಸೆಂಡ್ ಮಾಡಿ ನೋಟ್ಸನ್ನು ಕೇಳಿದರೆ ಕೊಡ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, 9945005138ಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಯಾವುದಾದ್ರೂ ಸರಿ, ತೊಂದರೆ ಇಲ್ಲ. ಅದನ್ನು ಮಾಡಿ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಮ್ಮ ಕಡೆಯಿಂದ ಈ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ನೋಟ್ಸ್ ಸಿಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ.